ಆತ್ಮೀಯ ವೀಕ್ಷಕರೇ, ನಾನು ಮೊನ್ನೆ ದಿನೊಂದು ವಿಡಿಯೋ ಮಾಡಿದ್ದೆ. ಬಳ್ಳಾರಿಯಲ್ಲಿ ಮಾದಕ ವ್ಯಸನಗಳ ವಿರುದ್ಧವಾಗಿ ಬೃಹತ್ ಜನಜಾಗೃತಿ ರ್ಯಾಲಿ ಇದೆ ಅಂತ ಹೇಳಿದ್ದೆ. ಆ ಒಂದು ರ್ಯಾಲಿಯಲ್ಲಿ ಒಬ್ಬರು ಮೌಲಾನ ಅತ್ಯದ್ಭುತವಾದ ಕನ್ನಡದಲ್ಲಿ ಭಾಷಣ ಮಾಡಿದ್ದಾರೆ. ಈ ಎಲ್ಲರೂ ಕೂಡ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಈ ಒಂದು ಮೆಸೇಜನ್ನು ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗಳಿಗೂ ಎಲ್ರಿಗೂ ತಲುಪಿಸಿ ಎಲ್ಲರಿಗೂ ಕೂಡ ಜನಜಾಗೃತಿ ಮೂಡಿಸಿ. ಒಳ್ಳೆಯದಾಗಿ. ಮದ್ಯ ಲಹರಿ ಯಾವುದೇ ವಸ್ತುಗಳಾದರೂ, ಅದು ಗಾಂಜಾ ಇರಲಿ, ಡ್ರಗ್ಸ್ ಇರಲಿ, MDM ಇರಲಿ, ಯಾವುದೇ ಹೆಸರಿಂದ ಕರೆದರೂ ಅದು ಸಮಾಜದಲ್ಲಿ ಇವತ್ತು ಮಾಡುತ್ತಿರುವಂತಹ, ಸಮಾಜದಲ್ಲಿ, ಸಮುದಾಯದಲ್ಲಿ, ನಮ್ಮ ದೇಶದಲ್ಲಿ ಮಾಡುತ್ತಿರುವಂತಹ ತೊಂದರೆಗಳು ಎಷ್ಟು ಎಂದು ನಿಮಗೆ ಯಾರಿಗೂ ನಾನು ವಿಶಾಲವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಒಬ್ಬ ಒಂದು ಸಾರಿ ಮದ್ಯಪಾನವನ್ನು ಮಾಡುವುದಾದರೆ, ಡ್ರಗ್ಸ್ ತೆಗೆಯುವುದಾದರೆ ಆತನ 1500 ಬ್ರೈನ್ ಸೆಲ್ಲುಗಳು ನಾಶವಾಗುತ್ತದೆ. 36 ರೋಗಗಳಿಗೆ, ಮಾರಕ ರೋಗಗಳಿಗೆ ಈ ಮದ್ಯಪಾನ ಕಾರಣವಾಗುತ್ತದೆ. ಹೃದಯ ಸಂಬಂಧಿಯಾದ, ಕಿಡ್ನಿ ಸಂಬಂಧಿಯಾದ ಹಲವಾರು ರೋಗಗಳಿಗೆ ಈ ಮಾದಕ ವಸ್ತುಗಳು ಕಾರಣವಾಗುತ್ತದೆ. ಆದುದರಿಂದ ಈ ಮಾದಕ ವಸ್ತುಗಳ ವಿರುದ್ಧ ನಾವು ಜನಜಾಗೃತಿ ಅಭಿಯಾನ ನಡೆಸಬೇಕಾಗಿದೆ. ನಮಗೆ ಗೊತ್ತಿರಬಹುದು, ನಮ್ಮ ಪ್ರೀತಿಯ ಮಕ್ಕಳು, ನಾವು ಪ್ರೀತಿಯಿಂದ ಬೆಳೆಸಿದಂತಹ, ನಾವು ಪಾವನವಾಗಿ ಬೆಳೆಸುತ್ತಿರುವಂತಹ ನಮ್ಮ ಮಕ್ಕಳು ಇಂದು ಈ ಡ್ರಗ್ಸ್ಗಳ, ಮದ್ಯಪಾನದ ಗುಲಾಮರಾಗಿ ಅವರು ಮಾಡುತ್ತಿರುವ ತೊಂದರೆಗಳು ಯಾವುದು? ಇತ್ತೀಚೆಗೆ ಕೇರಳದಲ್ಲಿ ಕೇವಲ SLC ಕಲಿಯುತ್ತಿರುವಂತಹ ಒಬ್ಬ ವಿದ್ಯಾರ್ಥಿ, SLC ಕಲಿಯುವ ವಿದ್ಯಾರ್ಥಿಯ ವಯಸ್ಸು ಎಷ್ಟಾಗಿರಬಹುದು? ಕೇವಲ 14-15 ಪ್ರಾಯವಿರುವಂತಹ ಒಬ್ಬ ವಿದ್ಯಾರ್ಥಿ ತನ್ನ ಸ್ವಂತ ತಾಯಿಯನ್ನ ಕರಳ ಕುಡಿಯನ್ನೇ ಕೊಳ್ಳುತ್ತಾನೆ. ಚಾಕುವಿನಿಂದ ತಾಯಿಯ ಪಟ್ಟನ್ನು ಸೀಳುತ್ತಾನೆ. ಅದೇ ರೀತಿ ತಾಯಿಯನ್ನು ಅವನು ಕೊಳ್ಳುತ್ತಾನೆ. ಕುಟುಂಬದ 6 ಸದಸ್ಯರನ್ನು ಅವನು ನಿರ್ದಾಕ್ಷಿಣ್ಯವಾಗಿ ಕೊಳ್ಳುತ್ತಾನೆ. ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸಿದಾಗ ಬಂದಂತಹ ರಿಪೋರ್ಟ್ ಏನಾಗಿತ್ತು? ಆತ ಡ್ರಗ್ಸ್ನ ಗುಲಾಮನಾಗಿದ್ದ. ಸ್ವಂತ ತಾಯಿಯನ್ನು ಕೊಳ್ಳಲು, ಸ್ವಂತ ತಂದೆಗೆ ಚೂಟಿ ಹಾಕಲು ಯೋಚಿಸದಂತಹ ನಮ್ಮ ಮಕ್ಕಳು ಬೆಳೆಯುತ್ತಿರುವುದು ಪ್ರೀತಿಯ ಸಹೋದರರು. ನಮ್ಮ ಕುಟುಂಬಗಳು ಛಿದ್ರವಾಗ್ತಾ ಇದೆ. ರಸ್ತೆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಕುಟುಂಬದಲ್ಲಿ ಅಲ್ಲವರ ಕಲ್ಲರ ಉಂಟಾಗ್ತಾ ಇದೆ. ಊರಿನಲ್ಲಿ ನಮಗೆ ತಲೆ ಎತ್ತಿ ನೋಡಲು ಸಾಧ್ಯವಾಗ್ತಾ ಇಲ್ಲ. ನಮ್ಮ ಮಕ್ಕಳು, ನಾವು ಬೆಳೆಸಿದಂತಹ ನಮ್ಮ ಪ್ರೀತಿಯ ಮಕ್ಕಳು ಇವತ್ತು ಮದ್ಯಪಾನದ ಗುಲಾಮರಾಗಿ, ಡ್ರಗ್ಸಿನ ಗುಲಾಮರಾಗಿ, MDMನ ಗುಲಾಮರಾಗಿ, ಗಾಂಜಾದ ಗುಲಾಮರಾಗಿ, ಸ್ವಂತ ತಾಯಿಯನ್ನು ಕೊಳ್ಳಲು ಬೇಸದಂತ ಕೃತ್ಯಗಳು ನಿರಂತರವಾಗಿ ಪತ್ರಗಳಲ್ಲಿ, ಅದೇ ರೀತಿ ಟೆಲಿವಿಷನ್ಗಳಲ್ಲಿ ನಾವು ಓದ್ತಾ ಇದ್ದೇವೆ. ಆದುದರಿಂದ ಇದು ನಮ್ಮ ಮನೆಗೆ ಕಾಲಿಡುವ ಮೊದಲು ನಾವು ಎಚ್ಚೆತ್ತುಕೊಳ್ಳಬೇಕು. ನಮ್ಮ ಕುಟುಂಬಕ್ಕೆ ಕಾಲಿಡುವ ಮೊದಲು ನಾವು ಎಚ್ಚೆತ್ತುಕೊಳ್ಳಬೇಕು. ಸಹೋದರರೇ,